ಓಕೆ. ನ- ನನ್ ನಂದು ನಿಮ್ಮಿಂದ ನಾನು ಸಾಕಷ್ಟು ಇನ್ಫ್ಲೇಷನ್ ತಗೊಂಡು ಇವತ್ತಿಗೂ ಕೂಡ ಸ್ಟೇಜ್ ಅಲ್ಲಿ ಹೋದಂಗೆಲ್ಲ ನಿಮ್ ತರ ಮಾತಾಡ್ಬೇಕು, ನಿಮ್ ತರನೇ ಹೇಳ್ಬೇಕಂತಕ್ಕಂತ ಒಂದು ಧೈರ್ಯ ಓಕೆ, ನನ್ನಲ್ಲಿ ಇನ್ಕ್ರೀಸ್ ಆಗಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಹಾಗಾಗಿ ನಾನು ಖಾಸಗಿ ನೌಕರ ಸರ್. ತಮ್ಮ ಮಾತುಗಳಿಂದ ನಾನು ನನ್ನ ಎಲ್ಲಿವರೆಗೂ ಅದು ನನ್ನ ವಯಸ್ಸು ಇದೆ ಅಲ್ಲಿವರೆಗೂ ಕೂಡ ನಾನು ಸರ್ಕಾರಿ ನೌಕರಿ ತಗೋಬೇಕಂತಕ್ಕಂತ ಒಂದು ಹುಮ್ಮಸ್ಸು ಹಠ ತಮ್ಮ ಮಾತುಗಳಿಂದ ನನ್ನಲ್ಲಿ ನಿಜವಾಗ್ಲೂ ಬಂದಿದೆ ಗುರುಗಳೇ. ಓಹೋ, ಓಕೆ. ಸೊ ಈಗ ಸರ್ಕಾರಿ ನೌಕರಿನೇ ತಗೋಬೇಕಂತ. ಆದ್ರೆ ನಾನೇನ್ ಹೌದು, ಹೇಳ್ತೀನಿ ಯಾಕ ಗೊತ್ತಾ? ಹ್ಮ್ ಗುರುಗಳೇ. ಸರ್ಕಾರಿ ನೌಕರಿ ಬಿಟ್ಟಿರೋನ್ ನಾನು 15 ವರ್ಷ ಆಯ್ತು ಬಿಟ್ಟು. ಆ ಹ್ಮ್ ಗುರುಗಳೇ. ನೀವೇ ಒಂದು ಉದ್ಯೋಗ ಶುರು ಮಾಡಿ 100 ಜನಕ್ಕೆ ಕೆಲಸ ಕೊಡಿ ಅಂತ ಹೇಳ್ತೇನೆ ನಾನು. ಹಾಗೆ ಆಗ್ಲಿ ಗುರುಗಳೇ, ಹಾಗೆ ಆಗ್ಲಿ ಆ ಗುರುಗಳೇ. ಸೊ ಸರ್ಕಾರಿ ಕೆಲಸ ನಿಮ್ಗೆ ಆಸಕ್ತಿ ಇದ್ದು ಪಡೀರಿ, ಒಳ್ಳೇದಾಗ್ಲಿ. ಆದ್ರೆ ಹ್ಮ್ ಗುರುಗಳೇ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಏನ್ ಬೇಜಾರು ಮಾಡ್ಕೋಬೇಡಿ, ನೀವೇ 100 ಜನಕ್ಕೆ ಕೆಲಸ ಕೊಟ್ರಾಯ್ತು ಅಷ್ಟೇ. ಓಕೆ ಗುರುಗಳೇ, ಹಾಗೆ ಆಗ್ಲಿ. ನಮ್ಮ ಆರೈಕೆ ಜೊತೆಗೆ ಆಶೀರ್ವಾದ. ಈ ಕಮ್ಯುನಿಕೇಶನ್ ಇದೆಯಲ್ಲ, ಈ ಪಬ್ಲಿಕ್ ಸ್ಪೀಕಿಂಗು, ಈ ಹ್ಮ್ ಗುರುಗಳೇ. ಪಬ್ಲಿಕ್ ಸ್ಪೀಕಿಂಗು ನಿಮ್ಗೆ ಕಾನ್ಫಿಡೆನ್ಸ್ ಕೊಟ್ಬಿಡ್ತದೆ. ಸೊ ಎಲ್ರಿಗೂ ಹ್ಮ್ ಸರ್. ಹೇಳೋದು ಏನಂದ್ರೆ, ನಮಗ್ ಗೊತ್ತಿಲ್ಲದೆ ಇರೋಂಗೆನೆ ಕಾನ್ಫಿಡೆನ್ಸ್ ಬರುತ್ತೆ. ನನ್ನ ಜೀವನದಲ್ಲಿ ನನಗೆ ಆತ್ಮವಿಶ್ವಾಸ ಬಂದಿದ್ದು ಕೂಡ ಈ ಪಬ್ಲಿಕ್ ಸ್ಪೀಕಿಂಗ್ ಇಂದ. ಗುರುಗಳೇ, ಅದು ಆಗ್ತಾ ಇದೆ ನನ್ನಲ್ಲಿ ಹಾಗೆ ಕೂಡ. ಏನ್ ಹೇಳಿ ಈ ಸರಿ? ಅದು ನನ್ನ ನಿಮ್ಮಿಂದ ನನಗೆ ಅದು ಆಗ್ತಾ ಇದೆ, ನಾನು ತಗೊಂತಾ ಇದ್ದೀನಿ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಸಂತೋಷ ಆಯ್ತು. ಶಿವಾನಂದ್ ಪಾಟೀಲ್, ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ಗಳಲ್ಲಿ ಹಾ ಸರ್. ಭಾಗಿಯಾದ್ರೆ ಮತ್ತಷ್ಟು ನಿಮ್ಗೆ ಲಾಭಗಳಾಗತ್ತೆ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಓಕೆ, ಖಂಡಿತವಾಗಿ ಸರ್, ಖಂಡಿತವಾಗಿ ತಮ್ಮ ದರ್ಶನ ಭಾಗ್ಯ ನಾನು ಕಾಯ್ತಾ ಇದ್ದೀನಿ ಅವಕ್ಕೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್, ಧನ್ಯವಾದಗಳು ಸರ್. ಗುಡ್. ಓಕೆ, ಇನ್ನೊಬ್ರು ಶೇಖಣ್ಣ ಮಾತಾಡ್ತಿರೇನಪ್ಪ? ಶೇಖಣ್ಣ, ಹಾ ಎಸ್. ಸರ್, ನಮಸ್ತೆ. ನಮಸ್ತೆ ಸರ್. ನಿಮ್ ಪರಿಚಯ ಮಾಡ್ಕೊಳಪ್ಪ. ಯಶಸ್ಸಿನ ದಾರಿಯಲ್ಲಿ ಓಕೆ, ನಾವುಗಳು ನಮಗೆ ತುಂಬಾ ಅದ್ಭುತ ಸರ್. ವೆರಿ ಗುಡ್, ವೆರಿ ಗುಡ್. ಸೊ ನೀವು ಹಾಗಾದ್ರೆ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ? ಹಾ ಸರ್, ಯೂಟ್ಯೂಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀನಿ. ಪ್ರತಿದಿನನೂ ವಾಚ್ ಮಾಡ್ತಾ ಇದ್ದೀನಿ ಸರ್. ಖಂಡಿತ ಸರ್. ಗುಡ್. ಈಗ ಒಂದ್ ಅಂಗಡಿ ಇಟ್ಕೊಂಡಿದ್ದೀರಾ ಬಿಡುವಿನ ಟೈಮಲ್ಲಿ? ಹಾ ಸರ್, ಬಿಡುವಿನ ಟೈಮ್ ಅಲ್ಲಿ ಅಂಗಡಿ ಇಟ್ಕೊಂಡಿನಿ ಸರ್. ನಿಮ್ ಅಂಗಡಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಹಿಂದೆ ಕೆಲವು ಐಟಮ್ ಇಟ್ಕೊಂಡಿರಿ. ಹಾ ಸರ್. ಗೊತ್ತು ನನಗೆ. ಪುಸ್ತಕದ ಅಂಗಡಿ ಇಟ್ಕೊಂಡ್ರೆ ಜನ ಬರಲ್ಲ, ಸ್ವಲ್ಪ ಈ ಬಿಡಿ ಸಿಗರೇಟ್ ಎಲ್ಲ ಇಟ್ಟಿದ್ರೆ ಜಾಸ್ತಿ ಬರ್ತಾರಲ್ಲ. ಅದಕ್ಕೂ ಪ್ಲಾನ್ ಇದೆ ಸರ್. ಜೊತೆಗೆ ಮಾತಾಡಿದೀನಿ ಸರ್, ಒಬ್ರು ಅಕ್ಷರ ಫೌಂಡೇಶನ್ ಕಡೆಯಿಂದ ಮಾತಾಡಿದೀನಿ. ಅವರು ಜಸ್ಟ್ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಸರ್. ಅದಕ್ಕೂ ಪ್ಲಾನ್ ಮಾಡಿದೀನಿ. ಯಾಕಂದ್ರೆ ನಮ್ಮ ಕಡೆ ಸ್ವಲ್ಪ ಪುಸ್ತಕದ ಹವ್ಯಾಸ ಇರ್ತಕ್ಕಂಥ ತುಂಬಾ ಜಾಸ್ತಿ ಸರ್. ಯಾಕಂದ್ರೆ ಇದಾರ ಎಲ್ಲಿ ಊರೆಲ್ಲ ಇನ್ನೊಂದ್ಸರಿ ಹೇಳಿ ಸರ್. ಕಂಪ್ಲಿ ತಾಲೂಕು, ಎಮ್ಮಿಗ್ನೂರು ಸರ್ ಗ್ರಾಮ. ಅಲ್ಲ, ಬಳ್ಳಾರಿ. ಓದೋರು ಇದಾರ ಜಾಸ್ತಿ? ಹ್ಞೂ ಸರ್, ಇದಾರೆ ಸರ್. ಯಾಕಂದ್ರೆ ನಾ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಲ್ಲ. ಹಾ, ಪ್ರತಿಯೊಬ್ರು ಸರ್, ನನ್ಗೆಲ್ಲ ಟೀಚಿಂಗ್ ಫೀಲ್ಡ್ ಅಲ್ಲಿ ಎಲ್ಲ ಟೀಚರ್ಸ್ ಎಲ್ಲ ಪರಿಚಯ ಸರ್. ಆಮೇಲೆ ಜೊತೆಗೆ ನಾನು ಹೇಳಿ. ಯಾಕಂದ್ರೆ ಪ್ರತಿ ಶಾಲೆಯಲ್ಲಿ ಒಂದು ಲೈಬ್ರರಿ ಅಂತ ಸ್ಟಾರ್ಟ್ ಮಾಡ್ಬೇಕಂತ ಆದೇಶ ಬಂದಿದೆ. ನಮ್ಮ JSW ಸರ್, ಜಿಂದಾಲ್ ಫ್ಯಾಕ್ಟರಿ ಅವರು ರೂಮ್ ಟು ರೀಡ್ ಅಂತ ಹೇಳಿ ಸರ್. ಓಹೋ, ರೂಮ್ ಟು ರೀಡ್ ಅಂತ ಹೇಳಿ ಒಂದು ಕಾರ್ಯಕ್ರಮ ತಂದ್ಬಿಟ್ಟು ಪ್ರತಿಯೊಂದು ಹಳ್ಳಿಯಲ್ಲಿ, ಶಾಲೆಯಲ್ಲಿ ಒಂದು ಗ್ರಂಥಾಲಯವನ್ನು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಕತೆ ಪುಸ್ತಕಗಳು, ಆಮೇಲೆ ಗಾದೆ ಮಾತುಗಳ ಪುಸ್ತಕ, ಆಮೇಲೆ ಕೆಲವೊಂದು ಕಾದಂಬರಿಗಳನ್ನ, ಇವೆಲ್ಲವನ್ನು ಕೊಡ್ತಾ ಇರ್ತಾರೆ ಸರ್. ಇದಕ್ಕೆ ನಮ್ಗೆ ಸ್ಫೂರ್ತಿ ಏನಾಗ್ತಾವ ಅಂದ್ರೆ ಸರ್, ಒಂದ್ ಯಾವ್ದಾದ್ರು ಒಂದು ಪುಸ್ತಕದ ಒಂದು ಮಾಲೆಯನ್ನ ತೆಗೆದುಬಿಟ್ಟು ನಾವು ಮಕ್ಕಳಿಗೆ ವಿತರಣೆ ಮಾಡ್ತಾ ಇದೀವಿ ಸರ್. ಫ್ರೀಯಾಗಿ ವಿತರಣೆ ಮಾಡ್ತಾ ಇದೀವಿ. ಅಂತ ಕಾರ್ಯವನ್ನ ಮಾಡ್ಬೇಕಂತ ಅನ್ಕೊತಿದ್ವಿ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಖುಷಿ ಆಯ್ತಪ್ಪ, ಈ ತರದೆಲ್ಲ ನೀವು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದೀರಿ. ನೀವು ಇನ್ನಷ್ಟು ಬೆಳಿಬೇಕು. ಓಕೆ, ನೀವು ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಅಲ್ಲಿ ಇದ್ರೆ ನಮ್ಮ ಕಡೆಯಿಂದ ಕೂಡ ಎಷ್ಟು ಸಾಧ್ಯನೋ ನಾವು ಸಪೋರ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ವೆರಿ ಗುಡ್. ಶೇಖಣ್ಣ ಅವರ ಮಾತು ಕೇಳಿದ್ರಲ್ಲ ಸ್ನೇಹಿತರೆ. ನಾವು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಮಾಡಬಹುದು. ನಾನು ಕೃತಿಗಳ ಬಗ್ಗೆ, ಪುಸ್ತಕಗಳ ಬಗ್ಗೆ ಹೇಳಿದ್ದಕ್ಕೆ, ಪುಸ್ತಕಗಳನ್ನ ನಾವು ಹೆಚ್ಚು ಹೆಚ್ಚು ಓದಿದಷ್ಟು ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ನನ್ನ ಪುಸ್ತಕಗಳನ್ನ ಒಂದ್ಸರಿ ಫಾಸ್ಟಾಗಿ ಪರಿಚಯ ಮಾಡಿಕೊಟ್ಬಿಡ್ತಾನೆ. ಮೊದಲ ಕೃತಿ ನುಡಿಗನ್ನಡಿ. ಈ ಕೃತಿ ನನಗೆ ತುಂಬಾ ದೊಡ್ಡ ಹೆಸರನ್ನ ತಂದುಕೊಟ್ಟಿದೆ. ಅಷ್ಟೇ ಅಲ್ಲ, ಒಳ್ಳೊಳ್ಳೆ ಸ್ಟೂಡೆಂಟ್ಸನ್ನು ಕೂಡ ಈ ಕೃತಿ ನೋಡ್ಕೊಂಡು ಬಂದು ಈಗಾಗಲೇ ಸಾಧಕರು ಕೂಡ ಆಗ್ಬಿಟ್ಟಿದ್ದಾರೆ. ಅನನ್ಯತೆ ಅರಿಯಿರಿ ಸ್ನೇಹಿತರೆ, ಬದುಕು ಬದಲಿಸಬಲ್ಲ ಕೃತಿ ಅಂತ ನಾನು ಇಲ್ಲಿ ಶೀರ್ಷಿಕೆಯಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಕನಸುಗಳನ್ನು ನನಸಾಗಿಸಿ, ನಿಮ್ಮ ಕನಸು
ಕನಸುಗಳನ್ನು ನನಸಾಗಿಸಿಕೊಳ್ಳಲು ಸಾಧ್ಯ ಅಂತ ಹೇಳಿದ್ದೇನೆ. ಹಾಗೆ ಕೀಳರಿಮೆ ಬಿಟ್ಟಾಕಬೇಕು ಅಂತ. ಕೀಳರಿಮೆ ಪುಸ್ತಕ ಏನು ಏಕೆ ಹೇಗೆ ಇಂಗ್ಲಿಷ್ನಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವ ಒಂದು ಕೃತಿಯನ್ನು ಬರೆದಿದ್ದೇನೆ ಸ್ನೇಹಿತರೆ. ಸಮಯ ನನ್ನ ಪ್ರಿಯವಾದ ವಿಚಾರ. ಸೆಲೆಬ್ರೇಟ್ ಎವರಿ ಮೊಮೆಂಟ್ ಮತ್ತು ಅನುಕ್ಷಣ ಅನುಭವಿಸಿ, ಇವೆರಡು ಕೃತಿಗಳು ನಿಮಗೆ ಸಮಯದ ಮೇಲೆ ಪ್ರೀತಿಯನ್ನು ಹುಟ್ಟಿಸುತ್ತೆ, ಬದುಕನ್ನು ಮತ್ತಷ್ಟು ಅರ್ಥ ಮಾಡಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ದೂರದರ್ಶನದಲ್ಲಿ ನಾನು ಸಂದರ್ಶನಗಳನ್ನು ಮಾಡ್ತಾ ಇದ್ದಿದ್ದು ಸುಮಾರು ಜನಕ್ಕೆ ಗೊತ್ತಿದೆ. ಸುಮಾರು 2,000 ಸಾಧಕರನ್ನ ನಾನು ಸಂದರ್ಶಿಸಿರ್ಬಹುದು. ಆ ಸಾಧಕರ ಒಂದು ಪರಿವಿಡಿಯ ಒಂದು 16 ಈ ಸಾಧಕರ ಚಂದನ ಎನ್ನುವ ಕೃತಿಯನ್ನ, ಜೊತೆಗೆ ಸಾಹಿತ್ಯ ಚಂದನ ಒಂದು 15 ಸಾಹಿತಿಗಳ ಚಂದನ, ಸಾಹಿತ್ಯ ಚಂದನ ಮತ್ತು ವ್ಯಕ್ತಿತ್ವ ಚಂದನ, ವ್ಯಕ್ತಿತ್ವಕ್ಕೆ ಪೂರಕವಾದ 10 ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ. ಸೊ ನಾವು ಯಾವಾಗ್ಲೂ ಒಂದು ಕೃತಿಯ ಬಗ್ಗೆ ನಾವು ಅದನ್ನು ಓದಿ ಅರ್ಥೈಸಿಕೊಂಡಾಗ ನಮ್ಮ ಜ್ಞಾನ ವೃದ್ಧಿಯಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಕೃತಿ ತಿರುವುಗಳ ಅರಿವು, ದ ಟರ್ನಿಂಗ್ ಪಾಯಿಂಟ್ಸ್ ಆಫ್ ಲೈಫ್ನ ಅರ್ಥ ಮಾಡಿಸೋಕ್ಕೆ ನಾನಿಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. ಸೋಲುಗಳಿಗೆ ಅಂಜದಿರಿ ನನಗೆ ಹೆಚ್ಚು ಹೆಸರು ತಂದು ಕೊಟ್ಟ ಪುಸ್ತಕ. 100 ಜನ ಸೂಸೈಡಲ್ ಟೆಂಡೆನ್ಸಿಯಿಂದ ಹೊರಗಡೆ ಬಂದಿದ್ದೇವೆ ಅಂತ ಹೇಳಿರೋ ಪುಸ್ತಕ ಸೋಲುಗಳಿಗೆ ಅಂಜದಿರಿ, ಫಿಯರ್ ನಾಟ್ ಫೇಲ್ಯೂರ್ಸ್. ಈ ಎಲ್ಲ ಕೃತಿಗಳನ್ನು sapnaonline.com ಅಥವಾ ಸಪ್ನಾ ಬುಕ್ ಹೌಸ್ ಅಥವಾ ಅಮೆಝಾನ್ನಲ್ಲಿ ಕೊಂಡು ಓದಿ ಬುದ್ಧಿವಂತರಾಗಿ ಯಶೋವಂತರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ಪುಸ್ತಕ ದಣಿವರಿಯದ ಶಿಕ್ಷಕ ಅಂತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಈ ವ್ಯಕ್ತಿತ್ವ ಚಂದನ ಕೃತಿಯಲ್ಲಿ ಸಂದರ್ಶನ ಮಾಡಿದ್ದನ್ನ ಶೀರ್ಷಿಕೆ ತೆಗೆದುಕೊಂಡಿದ್ದೇನೆ. ಜ್ಞಾಪಕ ಶಕ್ತಿಯ ಬಗ್ಗೆ NM ಬಿರಾದಾರ್, ಸ್ಥಾಪಕರು ಚಾಣಕ್ಯ ಕೆರಿಯರ್ ಅಕಾಡೆಮಿ. ಮನೋಭಾವ ರಾಮಚಂದ್ರ ಗುರೂಜಿಯವರು. ಸಕಾರಾತ್ಮಕ ಮನೋಭಾವ ಡಾಕ್ಟರ್ K ಭುಜಂಗಶೆಟ್ಟಿ. ದೃಷ್ಟಿಕೋನ ನೋಡುವ ನೋಟ ಜೀವನದ ಪಾಠ YV ಗುಂಡೂರಾವ್. ನಿತ್ಯೋತ್ಸವ S ಷಡಾಕ್ಷರಿ. ಒತ್ತಡ ನಿರ್ವಹಣೆ ಡಾಕ್ಟರ್ MS ತಿಮ್ಮಪ್ಪ. ಕನಸುಗಳು ಕುಮಾರ್ ಅನೀಶ್. ವ್ಯಕ್ತಿತ್ವ ನಿರ್ಮಾಣಕ್ಕೆ ಯೋಗದ ಕೊಡುಗೆ ಡಾಕ್ಟರ್ B ಅಮರನಾಥ್. ಧ್ಯಾನ ಮನಸ್ಸಿನ ಸ್ನಾನ ರಾಮಚಂದ್ರ ಗುರೂಜಿ. ಸೊ ಈ ಎಲ್ಲ ವಿಚಾರಗಳನ್ನ ಈ ಒಂದು ಕೃತಿಯಲ್ಲಿ ನಾವು ನೀಡಿದ್ದೇವೆ. ಖಂಡಿತ ನೀವು ಪುಸ್ತಕಗಳನ್ನು ಕೊಂಡು ಓದಿ ಜ್ಞಾನದ ಒಂದು ಪ್ರಮುಖ ಮಾರ್ಗ ನಾವು ಪಡ್ಕೊಳ್ಳೋದಕ್ಕೆ ಅಂದರೆ ಅದು ಓದುವಿಕೆ, ಅದು ಪುಸ್ತಕಗಳನ್ನು ಪ್ರೀತಿಸುವಿಕೆ. ಸೊ ಪುಸ್ತಕಗಳನ್ನು ಕೊಂಡು ಓದಿ ಯಶೋವಂತರಾಗಿ ಶ್ರೀಮಂತರಾಗಿ